ಹಾಗೆ ಒಂದು ಕಡೆಯಲ್ಲಿ ಭಾರಿ ಪ್ರತಿಭಟನೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಭಯೋತ್ಪಾದಕ ದಾಳಿ ನಡೆದಿದೆ. ಪುಲ್ವಾಮಾದಲ್ಲಿ ನಿನ್ನೆ ಕೂಡ ಎನ್ಕೌಂಟರ್ ಆಗಿತ್ತು. ದಾಳಿ ಮಾಡಿದ ಭಯೋತ್ಪಾದಕರ ಪೈಕಿ ಇಬ್ಬರನ್ನ ಹೊಡೆದುರುಳಿಸಿ ಉಳಿದ ಭಯೋತ್ಪಾದಕರಿಗಾಗಿ ಹುಡುಕಾಟ ಎನ್ಕೌಂಟರ್ ಮುಂದುವರೆದಿತ್ತು. ಇವತ್ತು ಮತ್ತೊಬ್ಬ ಭಯೋತ್ಪಾದಕನನ್ನ ಹತ್ಯೆ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಒಟ್ಟು 3 ಭಯೋತ್ಪಾದಕರನ್ನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹತ್ಯೆ ಮಾಡಲಾಗಿದೆ. 3ನೇ ಉಗ್ರನನ್ನ ಕೂಡ ಈಗ ಯಮನ ಪಾದಕ್ಕೆ ನಮ್ಮ ಯೋಧರು ಕಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ನಿನ್ನೆ ಯೋಧರ ಮೇಲೆ ಭಯೋತ್ಪಾದಕರು ಗುಂಡಿನ ದಾಳಿಯನ್ನು ಆರಂಭಿಸಿದ್ರು. ಆ ಸಂದರ್ಭದಲ್ಲಿ ಪ್ರತಿದಾಳಿ ನಡೆಸಿದ ಯೋಧರು 2 ಭಯೋತ್ಪಾದಕರನ್ನ ಹೆಡೆಮುರಿ ಕಟ್ಟಿದ್ರು, ಅವರನ್ನ ಹತ್ಯೆ ಮಾಡಿದ್ರು. ಇದೀಗ ಮತ್ತೊಂದು ಭಯೋತ್ಪಾದಕನನ್ನ ಹತ್ಯೆ ಮಾಡಲಾಗಿದೆ. ಈತ ನಿನ್ನಿನಿಂದ ಕೂಡ ಚಕಮಕಿಯಲ್ಲಿ ನಿರತನಾಗಿದ್ದ. ಕಡೆಗೂ ಕೂಡ 24 ಗಂಟೆ ಒಳಗೆ ಈ 3ನೇ ಭಯೋತ್ಪಾದಕನನ್ನ ಕೂಡ ನಮ್ಮ ಯೋಧರು ಹೊಡೆದುರುಳಿಸಿದ್ದಾರೆ. ಈ ಮೂಲಕ ಒಂದೇ ದಿನದ ಅವಧಿಯಲ್ಲಿ ನಿನ್ನೆನಿಂದ ಇವತ್ತಿನ ಒಳಗೆ ಒಟ್ಟು 3 ಭಯೋತ್ಪಾದಕರನ್ನ ನಮ್ಮ ಯೋಧರು ಸೇನಾಪಡೆ ಯೋಧರು ಹೊಡೆದುರುಳಿಸಿರುವಂಥದ್ದು. ನಿನ್ನೆ 2 ಭಯೋತ್ಪಾದಕರನ್ನ ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಲಾಗಿತ್ತು. ಇವತ್ತು ಮತ್ತೊಬ್ಬ ಭಯೋತ್ಪಾದಕನನ್ನ ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಲಾಗಿದೆ. ಒಟ್ಟು 3 ಭಯೋತ್ಪಾದಕರನ್ನ ಹತ್ಯೆ ಮಾಡಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿ ದಿನದಂತೆ ಒಂದಲ್ಲ ಒಂದು ಭಯೋತ್ಪಾದಕ ದಾಳಿಯನ್ನ ಉಗ್ರ ಕ್ರಿಮಿಗಳು ನಡೆಸ್ತಾನೆ ಬರ್ತಾ ಇದ್ದಾರೆ. ಅವರನ್ನ ಹೊಸಕಿ ಹಾಕೋಕೆ ನಮ್ಮ ಸೇನೆ ಕೂಡ ಯಾವಾಗಲೂ ಕೂಡ ಸನ್ನದ್ಧವಾಗಿರುತ್ತೆ. ಅದೇ ರೀತಿಯಾಗಿ ನಿನ್ನೆ ಕೂಡ ಅಷ್ಟೇ ಪುಲ್ವಾಮಾದಲ್ಲಿ ಭಯೋತ್ಪಾದಕ ದಾಳಿಯನ್ನು ನಡೆಸಲಾಗಿತ್ತು. ಪ್ರತಿದಾಳಿ ನಡೆಸಿದ ನಮ್ಮ ಯೋಧರು 2 ಭಯೋತ್ಪಾದಕರನ್ನ ಹತ್ಯೆ ಮಾಡಿದ್ರು. ಇದೀಗ ಮತ್ತೊಬ್ಬ 3ನೇ ಭಯೋತ್ಪಾದಕನನ್ನ ಕೂಡ ಹತ್ಯೆ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ನಿನ್ನೆಯಿಂದ ಕೂಡ ಎನ್ಕೌಂಟರ್ ನಡೀತಾ ಇತ್ತು, ಅಲ್ಲಿ ಗುಂಡಿನ ಚಕಮಕಿ ನಡೀತಾ ಇತ್ತು. ನಿನ್ನೆ 2ರನ್ನ ಹತ್ಯೆ ಮಾಡಲಾಗಿತ್ತು. ಇದೀಗ 3ನೇ ಉಗ್ರನನ್ನ ಕೂಡ ಹೊಡೆದುರುಳಿಸಲಾಗಿದೆ. ಸೊ ಕಾರ್ಯಾಚರಣೆ ಮುಗಿತಾ ಅಥವಾ ಇನ್ನೂ ಭಯೋತ್ಪಾದಕರಿದಾರ? ನಡೀತಾ ಇದೆಯಾ ಕಾರ್ಯಾಚರಣೆ ಹೇಗೆ? ಪುಲ್ವಾಮಾದಲ್ಲಿ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಮತ್ತು ಭದ್ರತಾ ಪಡೆಗಳು ಮುಂದುವರೆಸಿವೆ. ನಿನ್ನೆ 2 ಭಯೋತ್ಪಾದಕರನ್ನ ಹತ್ಯೆ ಮಾಡಲಾಗಿತ್ತು. ಆದ್ರೆ ಇನ್ನೂ 2 ಭಯೋತ್ಪಾದಕರು ಅಡಗಿ ಕುಳಿತಿರ್ಬೋದು ಅನ್ನೋ ಶಂಕೆ ಆಧಾರದ ಮೇಲೆ ಶೋಧ ಕಾರ್ಯಾಚರಣೆಯನ್ನ ಭದ್ರತಾ ಪಡೆಗಳು ಮುಂದುವರೆಸಿದ್ವು. ಈಗ ಈ ಮತ್ತೊಬ್ಬ ಭಯೋತ್ಪಾದಕನನ್ನು ಕೂಡ ಹೊಡೆದುರುಳಿಸಲಾಗಿದೆ. ಒಟ್ಟು 3 ಮಂದಿನ ನಿನ್ನೆಯಿಂದ ಇಲ್ಲಿವರೆಗೂ ಕೂಡ ಹತ್ಯೆ ಮಾಡಿದಂತಾಗಿದೆ. ಆದ್ರೆ ಇನ್ನೂ 1-2 ಭಯೋತ್ಪಾದಕರು ಅಡಗಿ ಕುಳಿತಿರ್ತಕ್ಕಂತ ಶಂಕೆ ಇದೆ. ಹೀಗಾಗಿ ಉಳಿದಿರುವ ಭಯೋತ್ಪಾದಕರಿಗಾಗಿ ಶೋಧ ಕಾರ್ಯಾಚರಣೆಯನ್ನು ಕೂಡ ಭಾರತೀಯ ಸೇನೆ ಮತ್ತು ಭದ್ರತಾ ಪಡೆಗಳು ಮುಂದುವರೆಸಿವೆ. ಇನ್ನಿಬ್ರು ಭಯೋತ್ಪಾದಕರನ್ನು ಕೂಡ ಹೊಡೆದುರುಳಿಸಬೇಕಾದಂತಹ ಕಾರ್ಯಾಚರಣೆಯನ್ನ ಈಗಲೂ ಕೂಡ ಪುಲ್ವಾಮಾದಲ್ಲಿ ಮುಂದುವರೆಸಲಾಗ್ತಾ ಇದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಚಂದ್ರಮೋಹನ್.